ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 4 ಜನರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಬೇಕು ಇದು ಅವರು ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ನವರು ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಏಜೆನ್ಸಿ SITನವರು ತಗೊಂಡಿರತಕ್ಕಂಥ ತೀರ್ಮಾನ. ಅವ್ರಿಗೆ ಗೊತ್ತಿದೆ, ಅವರೆಲ್ಲ ಒಟ್ಟಾಗಿ ಇದ್ದರೆ ಅದು ಸರಿ ಕಾಣಿಸಲ್ಲ ಅಂತ ಹೇಳಿ ಬಹುಶಃ ಅವರು ಶಿಫ್ಟ್ ಮಾಡಿದ್ದಾರೆ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಗೊತ್ತಿಲ್ಲ ಸರ್, ಕೆಲವು ಶಾಸಕರು ಯಾವುದು ಹೌದು ಈಗ ನಿರ್ಲಕ್ಷ್ಯನೇ ಏನು ಸರ್? ಅವರು ಇಲ್ಲಿ CM ತನಕ ಬಂದಿದ್ದಾರೆ, ಯಾಕಂದ್ರೆ ಅವರು CCTV ಫುಟೇಜ್ ಕೊಟ್ಟರು ಕೂಡ ಅವ್ರ ಮೇಲೇನೆ ಅನುಮಾನಿಸ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೂಡ ಇಲ್ಲ. ಅವರಿಗೆ ಈಗೇನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅದು ಸಮಾಧಾನ ತಂದಿಲ್ಲ. ಹಾಗಾಗಿ ಅದನ್ನು ನನ್ನ ಹತ್ರನೂ ಬಂದಿದ್ರು ಅವರು. ನಾನು ಕೂಡ ಆಯಿತು, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಒಂದು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದೆ. ನಿನ್ನೆ ದಿವಸ ಮುಖ್ಯಮಂತ್ರಿಗಳು ಅದನ್ನು CID ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದೇವೆ. ಅದರದ್ದು ಇನ್ವೆಸ್ಟಿಗೇಷನ್ನು ಮುಂದುವರಿಯುತ್ತೆ. ಲೋಪ ಇದೆಯಾ ಸರ್ ನಿಮ್ಮ ಗಮನಕ್ಕೆ? ಅಲ್ಲ, ಅವ್ರಿಗೆ ಹಂಗೆ ಅನಿಸಿದೆ. ಆ ತಾಯಿ ಮಗಳನ್ನು ಕಳ್ಕೊಂಡಾಗ ಅವರಿಗೆ ಸ್ವಾಭಾವಿಕವಾಗಿ ಆ ಅಭಿಪ್ರಾಯ ಬರುತ್ತೆ. ಹಾಗಾಗಿ ಅವರಿಗೆ ಅಂಥ ಅಭಿಪ್ರಾಯ ಬರೋದು ಬೇಡ, ನ್ಯಾಯವಾಗಿ CIDಯಿಂದ ಮಾಡಿಸೋಣ ಅಂತೇಳಿ ಕೊಟ್ಟಿದ್ದೇವೆ. CIDಯಿಂದ ತನಿಖೆ ಆದಮೇಲೆ ನಿಜ ಸ್ಥಿತಿ ಗೊತ್ತಾಗುತ್ತೆ. ಅದೆಲ್ಲವೂ ಅಲ್ಲಿ ಅದರಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.